ಸೌಜನ್ಯ ಕೇಸ್ನಲ್ಲಿ ರಿಪಬ್ಲಿಕ್ ಕನ್ನಡ ಬಿಗ್ ಇನ್ವೆಸ್ಟಿಗೇಷನ್ ಮಾಡ್ತಿದೆ. ಇದೀಗ ಹೊಸ ಸಾಕ್ಷಿದಾರರಿಗೆ ಬೆಳಕಿಗೆ ಬಂದಿದ್ದಾರೆ. ಒಂದು ಸಂದರ್ಶನ ಮಾಡಿ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡ ಜನರ ಮುಂದೆ ತೆರೆದಿಟ್ಟಿದೆ. ಈ ಒಂದು ವಿಚಾರಕ್ಕೆ ನಮ್ಮ ಜೊತೆಗೆ ಈಗ ಪತ್ರಕರ್ತ ಕಿರಿಕಿರ್ತಿದ್ದಾರೆ. ಅವ್ರು ಮಾತಾಡಿಸ್ತೀನಿ. ಸರ್, ಗೋಪಾಲ್ ಪೂಜಾರಿ ಎಂಟ್ರಿ ಆಗಿದ್ದಾರೆ. ಅವತ್ತು ನಾನು ನೋಡಿದೆ ಸಂತೋಷ್ ರಾವ್ನ. ಸಾಕ್ಷಿ ಅಂದ್ರೆ ಚಾರ್ಜ್ ಶೀಟ್ ಅಲ್ಲಿ ಅವ್ರ ಹೆಸರು ಇತ್ತು, ಬಟ್ ಅವ್ರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿಲ್ಲ ಎಂಬುದು ಒಂದು ಆರೋಪ ಸರ್. ಈಗ ಅವರೇ ಹೇಳಿಕೆ ಕೊಟ್ಟಿದ್ದಾರೆ ರಿಪಬ್ಲಿಕ್ ಕನ್ನಡಕ್ಕೆ. ಈ ಒಂದು ವಿಷಯಕ್ಕೆ ಏನ್ ಹೇಳ್ತಾರೆ ಸರ್? ಒಂದು ಸಮಾಧಾನದ ವಿಚಾರ ಏನು ಅಂತಂದ್ರೆ, ಮೊದಲನೇ ಸಲ ಯಾರು ಸಹಿತ ಮುಸುಕುದಾರಿ ಅಲ್ಲದೆ ಮುಖವಾಡ ಹಾಕಿಕೊಳ್ಳದೆ ಒಬ್ಬ ಸಾಕ್ಷಿ ಬಂದಿದ್ರಗಡೆ ಕೂತಿರೋದು ಸಮಾಧಾನದ ವಿಚಾರ. ಇಲ್ಲಿ ತನಕ ನಾವು ಜೀವಂತ ಸಾಕ್ಷಿ ಅಂತ ಬಂದವರೆಲ್ಲ ಪಾಪ ಮುಸುಕುದಾರಿಯಾಗಿ ಅಥವಾ ಏನಾದ್ರೂ ಒಂದು ಮಾಸ್ಕ್ ಹಾಕೊಂಡೇ ಬರ್ತಾ ಇದ್ರು. ಮೊದಲನೇ ಸಲ ಗೋಪಾಲ್ ಪೂಜಾರಿ ಅವರು ವಿತೌಟ್ ಮಾಸ್ಕ್, ವಿತೌಟ್ ಮುಸುಕು ಬಂದಿದ್ದಾರೆ. ಯಾಕೆ ಅಂತಂದ್ರೆ, ಈ ಸಾಕ್ಷಿ ಇವತ್ತು ಹುಟ್ಟುಕೊಂಡಿರೋದಲ್ಲ. ಈ ಸಾಕ್ಷಿ 2012ರಲ್ಲೇ ಇದ್ದಿದ್ದ ಸಾಕ್ಷಿ. 2012 ಅಕ್ಟೋಬರ್ 10ನೇ ತಾರೀಕು ಪೊಲೀಸ್ ಠಾಣೆಯಲ್ಲಿ ಸಾಕ್ಷಿ ಕೊಟ್ಟಂತಹ ಸಾಕ್ಷಿ 11ನೇ ತಾರೀಕು. ಗೋಪಾಲ್ ಪೂಜಾರಿ ಹೆಸರು ಸೆಷನ್ಸ್ ಕೋರ್ಟ್ ನ ಚಾರ್ಜ್ ಶೀಟ್ ನಲ್ಲೂ ಇದೆ, SCID ಕೋರ್ಟ್ ನ ಚಾರ್ಜ್ ಶೀಟ್ ನಲ್ಲೂ ಇದೆ. ಇದನ್ನ ಖುದ್ದು ರುದ್ರಮುನಿ ಅವರೇ ಮಾತಾಡಿದ್ದಾರೆ. CID ಇನ್ವೆಸ್ಟಿಗೇಷನ್ ಆಫೀಸರ್ ರುದ್ರಮುನಿ ಅವರು ಸಹಿತ ಗೋಪಾಲ್ ಪೂಜಾರಿ ಅವರ ಹೆಸರನ್ನು ಉಲ್ಲೇಖಿಸಿ ಮಾತಾಡಿದ್ದಾರೆ. ಹೌದು, ಆತ ಒಬ್ಬ ಜೀವಂತ ಸಾಕ್ಷಿ, ಸಂತೋಷ್ ರಾವ್ನ ಅಲ್ಲಿ ನೋಡಿದವನಿದ್ದ ಅಂತ. ನಿಮ್ಗೆ ಗೊತ್ತಿರ್ಲಿ, ಏನು ಸೌಜನ್ಯ ಪ್ರಕರಣ ಅಂತ ಏನ್ ಮಾತಾಡ್ತಾ ಇದ್ದೀವಿ, ಆ ಕೇಸು ಬಿದ್ದು ಹೋಗ್ಲಿಕ್ಕೋ ಅಥವಾ ಸಂತೋಷ್ ರಾವ್ ಬೆನಿಫಿಟ್ ಆಫ್ ಡೌಟ್ಸ್ ಮೇಲೆ ಹೊರಗಡೆ ಬರ್ಲಿಕ್ಕೋ ಪ್ರಮುಖ ಕಾರಣ ಆಗಿದ್ದು, ಅವತ್ತಿನ ದಿನ ಸೀನ್ ಆಫ್ ಕ್ರೈಮ್ ನಲ್ಲಿ ಸಂತೋಷ್ ರಾವ್ ಇದ್ದ ಅನ್ನೋದಕ್ಕೆ ಯಾವುದೇ ಪೂರಕ ಸಾಕ್ಷಿಗಳು ಸಿಗ್ಲಿಲ್ಲ ಅನ್ನೋದು ಸಹಿತ ಒಂದು ಪ್ರಮುಖ ಕಾರಣ. ಒಂದು, ಸೌಜನ್ಯರ ತಂದೆ ಚಂದಪ್ಪಗೌಡ, ಪ್ರೈಮ್ ವಿಟ್ನೆಸ್ ನಂಬರ್ 1, ಅವರು ಕೋರ್ಟ್ ನಲ್ಲಿ ಸ್ಟ್ರೈಟ್ ಅವೇ ಉಲ್ಟಾ ಹೊಡೆದ್ರು. ಈ ಸಂತೋಷ್ ರಾವ್ಗೂ ಇದಕ್ಕೂ ಸಂಬಂಧ ಇಲ್ಲ, ನಮ್ಗೆ ಬೇರೆ 3 ಜನದ ಮೇಲೆ ಅನುಮಾನ ಇದೆ ಅಂತ ಹೇಳಿದ್ರು. ಅದೊಂದು ಪ್ರಮುಖ ಕಾರಣ. ಆದರೆ ಸೀನ್ ಆಫ್ ಕ್ರೈಮ್ ನಲ್ಲಿ ಯಾವುದೇ ವ್ಯಕ್ತಿ ಸಂತೋಷ್ ರಾವ್ ಅಲ್ಲಿದ್ದ ಎಂಬುದನ್ನ ಜೀವಂತವಾಗಿ ನೋಡಿಲ್ಲ ಎನ್ನುವುದು ಸಹ ಆ ಕೇಸ್ನಲ್ಲಿ ಸಂತೋಷ್ ರಾವ್ ಬಚಾವಾಗೋಕೆ ಪ್ರಮುಖ ಕಾರಣ ಆಗುತ್ತೆ. ಬಟ್ ಈಗ ಗೋಪಾಲ್ ಪೂಜಾರಿ ಅನ್ನುವಂಥ ವ್ಯಕ್ತಿ, ನಾನು ಅವತ್ತಿನ ದಿನ ಅಲ್ಲಿ ನೋಡಿದ್ದೀನಿ, ಆ ವ್ಯಕ್ತಿಯನ್ನ, ಸಂತೋಷ್ ರಾವನ್ ನೋಡಿದ್ದೀನಿ ಅಂತ. ಸಂತೋಷ್ ರಾವನ್ ನೀವು ಅಲ್ಲಿ ನೋಡಿದಿರಿ ಅಂತಂದ್ರೆ, ಇವತ್ತು ಬಂದ್ಬಿಟ್ಟು ಈಗ ನಿನ್ನೆ ಯಾವುದೋ ಒಂದು ಮುಸ್ಕುದಾರಿ ಮಹಿಳೆ ಬಂದ್ಬಿಟ್ಟು ನಾನು ಅವತ್ತು 4 ಜನ ಅಲ್ಲಿ ಕಿಡ್ನಾಪ್ ಮಾಡ್ಕೊಂಡು ಹೋಗೋದನ್ನ ನೋಡಿದೆ, ಅತ್ಯಾಚಾರ ಮಾಡೋದನ್ನ ನೋಡಿದೆ, ಬಿಕ್ಕಳು ಮಾತಾಡಿದ್ರು. ಆ ಆಂಗಲ್ ಎಲ್ಲ ಮಾತಾಡಿದ್ರು ಅವರು. ಬಿಡಿ, ಅದು ಈಗ ನಾನು ಹೇಳ್ತೀನಲ್ಲ, ಬೂಮ್ರಾಂಗ್ ಯಾವಾಗ್ಲೂ ಸುಳ್ಳು ಹೇಳ್ಕೊಂಡು ಬಂದವರಿಗೆ ಬೂಮ್ರಾಂಗ್ ಈಸಿ. ನಾನು ಹೇಳಿ ಈಗ ಸುಜಾತಾ ಭಟ್ ಕೇಸಲ್ಲಿ ಏನಾಯ್ತು ಅನ್ನೋದು ನೋಡಿದಿರಿ, ಚಿನ್ನಯ್ಯನ್ ಕೇಸ್ನಲ್ಲಿ ಏನಾಯ್ತು ಅಂತ ಕೇಳಿದಿರಿ, ಜಯಂತ್ ಕೇಸ್ನಲ್ಲಿ ಏನಾಗ್ತಿದೆ ಅಂತ ನೋಡ್ತಾ ಇದ್ರಿ. ಸುಳ್ಳು ಹೇಳ್ಕೊಂಡು ಯಾರು ಬರ್ತಾರಲ್ಲ ಅವ್ರಿಗೆ ಬೂಮ್ರಾಂಗ್ ಹೊಡೆದೇ ಹೊಡೆಯುತ್ತೆ. ಬಟ್ ಗೋಪಾಲ್ ಪೂಜಾರಿ ವಿಷಯದಲ್ಲಿ ಅವರು ಸ್ಪಷ್ಟತೆ ಇದೆ, ಕ್ಲಾರಿಟಿ ಇದೆ. ಯಾಕೆ ಅಂತಂದ್ರೆ ಅವ್ರ ಹೆಸರು ಚಾರ್ಜ್ ಶೀಟ್ ನಲ್ಲಿ ಇದೆ. ಚಾರ್ಜ್ ಶೀಟ್ ಅಲ್ಲಿ ಇದ್ರೂ ಸಹಿತ ಅವರನ್ನ ಕೋರ್ಟ್ ತನಕ ಯಾಕೆ ಕರೀಲಿಲ್ಲ, ಅವರನ್ನೇ ಯಾಕೆ ಸಾಕ್ಷಿಯನ್ನಾಗಿ ಪರಿಗಣಿಸಲಿಲ್ಲ ಅನ್ನೋದು ಈಗ ನಮ್ಮ ಹತ್ರ ಇರುವ ಪ್ರಶ್ನೆ. ಸೊ ಅದಕ್ಕೆ ಕೆಲವೊಂದು ಪ್ರಾಸಿಕ್ಯೂಷನ್ ಫೇಲ್ಯೂರ್ ಕಾರಣನೂ ಇದ್ದಿರಬಹುದು. ಅಂಡ್ ಅಟ್ ದ ಸೇಮ್ ಟೈಮ್ ಈ ಸಂತೋಷ್ ರಾವ್ ಪರ ಹೋರಾಟಗಾರರು, ಅಂದ್ರೆ ಸೌಜನ್ಯ ಪರ ಅಂತ ಹೇಳ್ಕೊತಾರೆ, ಆದ್ರೆ ಸಂತೋಷ್ ರಾವ್ನ ಹೇಗಾದ್ರೂ ಮಾಡಿ ಬಚಾವ್ ಮಾಡಬೇಕು ಅಂತ ಇದ್ದಂತಹ ವ್ಯಕ್ತಿಗಳು ಮಾಡದಂತಹ ಕುತಂತ್ರವೂ ಇದಕ್ಕೆ ಕಾರಣ ಇದ್ದಿರಬಹುದು. ಯಾಕೆಂತಂದ್ರೆ ನೋಡಿ, ಸಾಕಷ್ಟು ವೇದಿಕೆಗಳಲ್ಲಿ ಇದೇ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಅವನನ್ನ ಜೈಲಿನಿಂದ ಬಿಡಿಸ್ಕೊಂಡು ಬರ್ಲಿಕ್ಕೆ ನಾನು ಲಕ್ಷ ಖರ್ಚು ಮಾಡಿದ್ದೇನೆ ಅಂತ ಹೇಳಿದ್ರು. ಯಾರು? ಸಂತೋಷ್ ರಾವ್ನ ಬಿಡಿಸ್ಕೊಂಡು ಬರ್ಲಿಕ್ಕೆ. ಇವರು ಅಂದ್ರೆ ಏನು, ಯಾವುದೋ ಸ್ಟಿಂಗಲ್ ಅಲ್ಲ, ಓಪನ್ ಮೀಡಿಯಾದಲ್ಲಿ ಕೂತ್ಕೊಂಡು ಮಾತಾಡಿದ್ದಾರೆ ಇದನ್ನ. ನಾನು ಹೇಳ್ತಾರೆ, ಸಂತೋಷ್ ರಾವನ್ನ ಬಿಡಿಸ್ಕೊಂಡ್ ಬರ್ಲಿಕ್ಕೆ ಸಂತೋಷ್ ರಾವ್ ಮಹೇಶ್ ಶೆಟ್ಟಿ ತಿಮ್ರೋಡಿಗೆ ಮಾವನ ಮಗನ, ಚಿಕ್ಕಪ್ಪನ ಮಗನ, ದೊಡ್ಡಪ್ಪನ ಮಗನ, ಸ್ವಂತ ಮಗನ, ಏನು, ಯಾಕೆ ಬಿಡಿಸ್ಕೊಂಡ್ ಬರ್ಬೇಕು? ಸಂತೋಷ್ ರಾವ್ನ ಮಹೇಶ್ ಶೆಟ್ಟಿ ತಿಮ್ರೋಡಿ ಯಾಕೆ ಬಿಡಿಸ್ಕೊಂಡ್ ಬರ್ಬೇಕು? ಹಾಗೆ ಸೌಜನ್ಯರ ಮಾವ ವಿಠಲ್ ಗೌಡ ಒಂದು ಸ್ಟಿಂಗ್ ಆಪರೇಷನ್ ಅಲ್ಲಿ ತುಂಬಾ ಸ್ಪಷ್ಟವಾಗಿ ಹೇಳ್ತಾರೆ, ನಾನು ಆಪೋಸಿಟ್ ಲಾಯರ್ಗೆ ಕೋಟಿಗಟ್ಟಲೆ ದುಡ್ಡು ಕೊಡ್ಬೇಕಾಗಿ ಬಂತು. ಸೊ ಆಪೋಸಿಟ್ ಲಾಯರ್ ಅಂದ್ರೆ ಯಾರು? ಪಬ್ಲಿಕ್ ಪ್ರಾಸಿಕ್ಯೂಟರ್. ಪಬ್ಲಿಕ್ ಪ್ರಾಸಿಕ್ಯೂಟರ್ಗೆ ನೀವ್ ಯಾಕೆ ಕೋಟಿ ದುಡ್ಡು ಕೊಟ್ರಿ? ಸಂತೋಷ್ ರಾವ್ನ ಬಚಾವ್ ಮಾಡ್ಲಿಕ್ಕೆ. ಅಲ್ಲಿಗೆ ನೀವು ಸೌಜನ್ಯ ಪರ ಹೋರಾಟಗಾರರಲ್ಲ, ಸಂತೋಷ್ ರಾವ್ ಪರ ಹೋರಾಟಗಾರರು. ಸರ್, ಈಗ ಗೋಪಾಲ್ ಬಂದಿದ್ದಾನೆ, ಅವರು ಆ ಒಂದು ವಿಚಾರವಾಗಿ ಇದೀಗ ತನಿಖೆ ಮತ್ತು ಹಂತಕ್ಕೆ ಹೋಗುತ್ತಾನ? ಇಲ್ಲಿ ಕೆಲವೊಂದು ನಾವು ಅರ್ಥ ಮಾಡ್ಕೋಬೇಕು. ಯಾಕೆ ಸಾಕಷ್ಟು ಜನಕ್ಕೆ ಡೌಟ್ ಇದೆ. ಮೊದಲನೇದಾಗಿ ಪ್ರಶ್ನೆ ಏನ್ ಬರುತ್ತೆ ಅಂದ್ರೆ, ಏನಕ್ಕೆ ಕರೀಲಿಲ್ಲ ಗೋಪಾಲ್ ಪೂಜಾರಿನ ಅಂತ. ಅದು ಸಹಜವಾಗಿ ಎಲ್ರಿಗೂ ಬರೋ ಪ್ರಶ್ನೆ. ನೋಡಿ, ಈ ಸೌಜನ್ಯ ಕೇಸ್ನಲ್ಲಿ ಆ ಸಂದರ್ಭದಲ್ಲಿ ಅಂದ್ರೆ ಆ 3:30 4 ಒಳಗಡೆ ಸಂತೋಷ್ ರಾವನ್ನ ಆ ಜಾಗದಲ್ಲಿ ನೋಡಿದವ್ರು ಇಬ್ಬರಿದ್ದಾರೆ. ಎರಡು ಸಾಕ್ಷಿಗಳು. 2 ಸಾಕ್ಷಿಗಳ ಹೇಳಿಕೆಗಳನ್ನ ಆರಂಭದಲ್ಲಿ ತಗೊಳ್ಳಲಾಗಿದೆ. ಒಂದು 3:30 3:45 ಸಂದರ್ಭದಲ್ಲಿ ನೋಡಿರುವಂತಹ ಸಂತೋಷ್ ರಾವನ್ನ ಒಬ್ಬನೇ ಇದ್ದಾಗ ನೋಡಿರುವಂತಹ ಗೋಪಾಲ್ ಪೂಜಾರಿ. ಎರಡನೇ ಸಾಕ್ಷಿ ಬಂದು ಹರೀಶ್ ಮಡಿವಾಳ.
ಹರೀಶ್ ಮಡಿವಾಳ 4-4-10 ಸಂದರ್ಭದಲ್ಲಿ ಸೌಜನ್ಯ ಜೊತೆಗೆ ಸಂತೋಷ್ ರಾವ್ನ ನೋಡಿದ ಸಾಕ್ಷಿ. ಅಲ್ಲಿ ಕೆಲಸ ಮಾಡ್ತಿದ್ದಾರೆ ಸರ್ ಈಗ ಹರೀಶ್ ರಾವ್. ಒಂದ್ ನಿಮಿಷ. ಅವರು ಧರ್ಮಸ್ಥಳದ ಅನ್ನಛತ್ರದಲ್ಲಿ ಕೆಲಸ ಮಾಡ್ತಿದ್ದ ಹರೀಶ್ ಮಡಿವಾಳ. ಅವತ್ತು ಸಂಜೆ 4-4-10 ಸಮಯದಲ್ಲಿ ಮನೆಯಲ್ಲಿ ಮಗುವಿಗೆ ಏನೋ ಸಮಸ್ಯೆ ಆಗಿದೆ ಅಂತ ಕಾಲ್ ಬಂದ ಕೂಡಲೇ ಹರೀಶ್ ಮಡಿವಾಳ ಬೈಕ್ ತಗೊಂಡು ಆ ದಾರಿಯಲ್ಲಿ ಹೋಗುವಾಗ ತುಂತುರು ಮಳೆ ಬರ್ತಾ ಇರುತ್ತೆ. ಹೋಗುವಾಗ ಅಲ್ಲಿ ಸೌಜನ್ಯ ಸಂತೋಷ್ ರಾವ್ ಜೊತೆ ಇರೋದನ್ನ ನೋಡ್ತಾನೆ. ಬೈಕ್ ಬಂದ ತಕ್ಷಣ ಸಂತೋಷ್ ರಾವ್ ಅಲರ್ಟ್ ಆಗ್ತಾನೆ. ಇವನ್ ಸೌಜನ್ಯ ಕೇಳ್ತಾನೆ, ಯಾಕಮ್ಮ ಅಂತ. ಇಲ್ಲ, ಅಡ್ರೆಸ್ ಕೇಳ್ತಾ ಇದ್ರು ಅಣ್ಣ, ನಾನು ಅಡ್ರೆಸ್ ಹೇಳ್ತಿದ್ದೆ ಅಂತ ಹೇಳ್ತಾಳೆ. ಸರಿ ಆಯ್ತು, ನಿಮ್ಮ ಮನೆಗೆ ಹೋಗು ಅಂತ ಅಲ್ಲಿಂದ ಮುಂದೆ ಹೋಗ್ತಾರೆ ಹರೀಶ್ ಮಡಿವಾಳ. ಹರೀಶ್ ಮಡಿವಾಳ ಇಸ್ ಆಲ್ಸೋ ಒನ್ ಆಫ್ ದ ಪ್ರೈಮ್ ವಿಟ್ನೆಸ್. ಅವರು ಇದ್ದಾರೆ. ಇಲ್ಲೊಂದು ನಾವು ಅರ್ಥ ಮಾಡ್ಕೋಬೇಕಾಗಿದ್ದೇನು ಅಂತಂದ್ರೆ, ಯಾವುದೇ ಕ್ರೈಮ್ ಸೀನ್ಗಳಲ್ಲಿ ಏನಾಗುತ್ತೆ ಅಂತಂದ್ರೆ, ಕ್ರೈಮ್ ಸೀನ್ಗಳಲ್ಲಿ ಒಂದೊಂದು ವಿಚಾರದಲ್ಲಿ ಬೇರೆ ಬೇರೆ ಸಾಕ್ಷಿಗಳು, ಸ್ಥಳ ಮಹಾಜರು, ಅಲ್ಲಿ ಒಂದು 4-5 ಜನ ಸಾಕ್ಷಿಗೆ ಬರ್ತಾರೆ ಅಂತ ಇಟ್ಕೊಳ್ಳಿ. ಅದರಲ್ಲಿ 4-5 ಜನರನ್ನು ಕೋರ್ಟಿಗೆ ಕರಿಬೇಕು ಅಂತಿಲ್ಲ. 4 ಜನರ ಹೇಳಿಕೆಗಳು ಒಂದೇ ತರ ಇದ್ದಾಗ ನಾವೇನ್ ಮಾಡ್ತೀವಿ, ಯಾವ್ದಾದ್ರು ಒಬ್ಬರ ಸಾಕ್ಷಿಯನ್ನ ಮಾತ್ರ ಪರಿಗಣಿಸಿ ಅದನ್ನ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇರ್ಬೋದು, ಅಟ್ ದ ಸೇಮ್ ಟೈಮ್ ಡಿಫೆನ್ಸ್ ಲಾಯರ್ ಇರ್ಬೋದು, ಜಡ್ಜು ಅವರು ನಿರ್ಧಾರ ಮಾಡ್ತಾರೆ ಯಾವ್ಯಾವ ಸಾಕ್ಷಿಗಳು ಬರಬೇಕು ಅಂತ ಹೇಳ್ತಾರೆ. ಪಿ ಕಡೆಯಿಂದ ನನಗೆ ಇಂತಿಂತ ಸಾಕ್ಷಿಗಳನ್ನ ನಾನು ಕರೆಸ್ಬೇಕು ಪ್ರೈಮ್ ಅಂತ. ಹಾಗೆ ಸಂತೋಷ್ ರಾವ್ನ ಸ್ಪಾಟ್ ಅಲ್ಲಿ ನೋಡಿರೋ ವಿಟ್ನೆಸ್ ನಲ್ಲಿ ಇಬ್ರಿದ್ರು. ಒಂದು ಗೋಪಾಲ್ ಪೂಜಾರಿ, ಎರಡನೇದು ಹರೀಶ್ ಮಡಿವಾಳ. ಈ ಹರೀಶ್ ಮಡಿವಾಳ ಮತ್ತು ಗೋಪಾಲ್ ಪೂಜಾರಿಯಲ್ಲಿ ದ ಪ್ರೈಮ್ ವಿಟ್ನೆಸ್ ಆಗಿ ಬೇಕಾಗಿದ್ದು ಹರೀಶ್ ಮಡಿವಾಳ. ಯಾಕೆಂತಂದ್ರೆ ಸೌಜನ್ಯ ಜೊತೆಗೆ ಸಂತೋಷ್ ರಾವ್ನ ನೋಡಿದಂತಹ ಸಾಕ್ಷಿ. ಸೊ ಡಿಸೈಡ್ ಮಾಡ್ತಾರೆ, ನಾವು ಹರೀಶ್ ಮಡಿವಾಳನನ್ನು ಕರೆಯೋಣ ಸಾಕ್ಷಿಯಾಗಿ. ಹರೀಶ್ ಮಡಿವಾಳ ಫಿಕ್ಸ್ ಆಗ್ತಾರೆ. ಸೊ ಎಲ್ಲ ಆಯ್ತು. ಇದಾಗಿ ಟ್ರಯಲ್ ಸ್ಟಾರ್ಟ್ ಆಗಬೇಕು ಅನ್ನೋದ್ರೊಳಗಡೆ ಬೆಳ್ಳು ಅಂತ ಒಂದು ಊರು ಧರ್ಮಸ್ಥಳದ ಹತ್ರ, ಅಲ್ಲಿರೋದು ಹರೀಶ್ ಮಡಿವಾಳ ಅವರ ಮನೆ. ಅವ್ರಿಗೆ ಆಕ್ಸಿಡೆಂಟ್ ಆಗುತ್ತೆ, ಬೈಕ್ ಆಕ್ಸಿಡೆಂಟ್ ಆಗುತ್ತೆ ಒಂದು ಕ್ರಾಸ್ ನಲ್ಲಿ. ಬೈಕ್ ಆಕ್ಸಿಡೆಂಟ್ ಆಗಿ ಅವ್ರು ಕೋಮಾಗ ಹೋಗ್ತಾರೆ ಟ್ರಯಲ್ ಸಂದರ್ಭದಲ್ಲಿ ಅವ್ರು ಕೋಮಾಗ ಹೋಗಿದ್ದ ಕಾರಣಕ್ಕೆ ಆ ಸಾಕ್ಷಿ ಕೋರ್ಟ್ಗೆ ಅಟೆಂಡ್ ಆಗೋದಿಲ್ಲ. ಸೊ ಕೋರ್ಟ್ಗೆ ಅಟೆಂಡ್ ಆಗದೆ ಇದ್ದಾಗ ಪಬ್ಲಿಕ್ ಪ್ರಾಸಿಕ್ಯೂಟರ್ ಏನ್ ಮಾಡಬೇಕಾಗಿತ್ತು, ಬಿಕಾಸ್ ನೋಡಿ, ಹರೀಶ್ ಮಡಿವಾಳ ಆಗಿರಬಹುದು ಅಂಡ್ ಅಟ್ ದ ಸೇಮ್ ಟೈಮ್ ಗೋಪಾಲ್ ಪೂಜಾರಿ ಆಗಿರಬಹುದು, ಮತ್ತೆ ಈ ಹಿಂದೆ ಮರಣ ಹೊಂದಿರುವ ರವಿ ಪೂಜಾರಿ ಆಗಿರ್ಬೋದು, ಇವರೆಲ್ಲರೂ ಸಹಿತ ಪ್ರಾಸಿಕ್ಯೂಷನ್ ವಿಟ್ನೆಸ್, ಡಿಫೆನ್ಸ್ ವಿಟ್ನೆಸ್ ಅಲ್ಲ, ಪ್ರಾಸಿಕ್ಯೂಷನ್ ವಿಟ್ನೆಸ್. ಸೊ ಪ್ರಾಸಿಕ್ಯೂಷನ್ ವಿಟ್ನೆಸ್ ಅಲ್ಲಿ ಇವರಿಬ್ಬರಲ್ಲಿ ಯಾರನ್ನು ಕರೆಯೋದು ಅಂತ ಡಿಸೈಡ್ ಮಾಡಿದಾಗ ಇವರು ಡಿಸೈಡ್ ಮಾಡ್ತಾರೆ ಹರೀಶ್ ಮಡಿವಾಳ ಇಬ್ಬರನ್ನು ಒಟ್ಟಿಗೆ ನೋಡಿರೋದ್ರಿಂದ. ಸೊ ಆ ವಿಟ್ನೆಸ್ ತುಂಬಾ ಸ್ಟ್ರಾಂಗ್ ಇರುತ್ತೆ ಅಂತ ಆಗ್ತದೆ. ಬಟ್ ಅವ್ನು ಕೋಮಾಗ ಹೋಗ್ತಾನೆ ಹರೀಶ್ ಮಡಿವಾಳ. ಸೊ ಹಂಗಾಗಿ ಅವ್ನು ವಿಟ್ನೆಸ್ ಹೇಳಕ್ ಬರಕ್ಕಾಗಲ್ಲ, ಅದು ಬರಲ್ಲ ವಿಟ್ನೆಸ್. ಆದ್ರೆ ಏನ್ ಮಾಡ್ಬೇಕಾಗಿತ್ತು, ಪಬ್ಲಿಕ್ ಪ್ರಾಸಿಕ್ಯೂಟರ್ ಏನ್ ಮಾಡ್ಬೋದಾಗಿತ್ತು, ಮತ್ತೆ ಜಡ್ಜಿಗೆ ಒಂದು ಅಪ್ಲಿಕೇಶನ್ ಹಾಕಿ, ನೋಡಿ ಆ ವಿಟ್ನೆಸ್ ಬರಕ್ಕಾಗ್ತಾ ಇಲ್ಲ, ಸೊ ಹಾಗಾಗಿ ಇನ್ನೊಂದು ಸೆಕೆಂಡರಿ ವಿಟ್ನೆಸ್ ಇದೆ, ಸೊ ಆ ವಿಟ್ನೆಸ್ ನಾನು ಕರ್ಸ್ಕೋತೀನಿ ಅಂತ ಅಪ್ಲಿಕೇಶನ್ ಹಾಕ್ಬೇಕಾಗಿತ್ತು. ಆದ್ರೆ ಹಾಕಲ್ಲ. ವಿಟ್ನೆಸ್ ಅಲ್ಲಿಗೆ ಜೀವಂತವಾಗಿ ಸಂತೋಷ್ ರಾವ್ನ ನೋಡಿದ 2 ಸಾಕ್ಷಿಗಳು ಸಹಿತ ಸತ್ತೋಯ್ತು. ಈ ಮನುಷ್ಯನನ್ನ CID ಇನ್ವೆಸ್ಟಿಗೇಷನ್ ಬಂದಾಗ ಗೋಪಾಲ್ ಪೂಜಾರಿಯನ್ನ ಮತ್ತೆ ರುದ್ರಮುನಿಯವರು ಕರೆದು ಸ್ಪಾಟ್ ಕರ್ಕೊಂಡೋಗಿ ಸ್ಥಳದಲ್ಲಿ ಮತ್ತೊಂದ್ಸಲಿ ಎಲ್ಲ ಚೆಕ್ ಮಾಡಿ ಅವನ ಹತ್ರ 4-5 ಪೇಜ್ಗಳ ಹೇಳಿಕೆಯನ್ನ ಪಡೆದು ಅಲ್ಲೂ ಸಹಿತ ಚಾರ್ಜ್ ಶೀಟ್ ಅಲ್ಲಿ ಮತ್ತೆ ಸೇರಿಸ್ತಾರೆ. ಆದ್ರೆ ಅಲ್ಲೂ ಸಹಿತ ಈ ಗೋಪಾಲ್ ಪೂಜಾರಿಯನ್ನ ಕೋರ್ಟ್ ತನಕ ಕರೆಯೋದೇ ಇಲ್ಲ. ಇಲ್ಲಿ ನಮಗೆ ಅನುಮಾನ ಬರೋದು, ನಾನು ಆಪೋಸಿಟ್ ಲಾಯರ್ಗೆ ಕೋಟಿಗಟ್ಟಲೆ ದುಡ್ಡು ಕೊಟ್ಟೆ, ನಾನನ್ನ ಬಿಡಿಸ್ಕೊಂಡ್ ಬರ್ಲಿಕ್ಕೆ ಲಕ್ಷ ದುಡ್ಡು ಕೊಟ್ಟೆ ಅಂತ ಹೇಳುವವರು ಗೋಪಾಲ್ ಪೂಜಾರಿಯನ್ನ ಕಟಕಟೆ ತನಕ ಬರೋದನ್ನ ತಡೆಯಲಿಕ್ಕೆ ದುಡ್ಡು ಕೊಟ್ರ ಅನ್ನೋದು ನಮ್ಮ ಪ್ರಶ್ನೆ. ರುದ್ರಮುನಿ ಸಾಹಿನ್ ಒಂದ್ ಕಡೆ ರಿಪಬ್ಲಿಕನ್ ತಿಳಿಸಿದ್ದಾರೆ. ಹೌದು, ಸಾಕ್ಷಿ ಆಗಿದ್ರು, ನಮಗೆ ಚಾರ್ಜ್ ಶೀಟ್ ಹೆಸರಿತ್ತು, ಪ್ರಾಸಿಕ್ಯೂಷನ್ ಫೇಲ್ ಇದು, ಅವ್ರು ಕರಿಬೇಕಿತ್ತು, ಕರೆದಲ್ಲ ಅಂತ ಹೇಳ್ತಿದ್ದಾರೆ. ನಾನು ತುಂಬಾ ಸ್ಪಷ್ಟವಾಗಿ ಇದನ್ನ ಡೇ 1 ಇಂದ ಹೇಳ್ಕೊಂಡ್ ಬರ್ತಾ ಇದ್ದೀನಿ. ಸೌಜನ್ಯ ಕೇಸ್ ನಲ್ಲಿ ಬೆನಿಫಿಟ್ ಆಫ್ ಡೌಟ್ಸ್ ಮೇಲೆ ಸಂತೋಷ್ ರಾವ್ ಹೊರಗಡೆ ಬರ್ಲಿಕ್ಕೆ ದ ಮೇನ್ ರೀಸನ್ ಇಸ್ ಪ್ರಾಸಿಕ್ಯೂಷನ್ ಫೇಲ್ಯೂರ್. ಪ್ರಾಸಿಕ್ಯೂಷನ್ ವಿಟ್ನೆಸ್ ಅಂತ ತನ್ನ ಬಳಿ ಬೇಕಾಗಿರುವ ಸಾಕ್ಷಿಯನ್ನ ಜೀವಂತವಾಗಿ ಸಂತೋಷ್ ರಾವ್ ಮತ್ತು ಸೌಜನ್ಯನ ಅಲ್ಲಿ ನೋಡಿರುವ ಸಾಕ್ಷಿಗಳನ್ನ ಅದ್ಬಿಡಿ, ಆ ಸಾಕ್ಷಿ ಹರೀಶ್ ಮಡಿವಾಳ ಅನ್ಫಾರ್ಚುನೇಟ್ಲಿ ಆ ಮನುಷ್ಯ ಸತ್ತೋದ್ರು, ಅವ್ರು ಉಳ್ಕೊಳ್ಳಿಲ್ಲ, ಆಯ್ತು. ಬಟ್ ಅದ್ ಬಿಟ್ಟು ಗೋಪಾಲ್ ಪೂಜಾರಿ ಇದ್ದಾಗ ಇಲ್ಲಿಯವರೆಗೂ ಆ ಸಾಕ್ಷಿನ ಯಾಕೆ ಪರಿಗಣಿಸಲಿಲ್ಲ? ಇವರು ಹೊಸ ಸಾಕ್ಷಿಗಳನ್ನ ಸೃಷ್ಟಿ ಮಾಡ್ಕೊಂಡು ತಗೊಂಡ್ ಬಂದು ಇವತ್ತು ಮರು ತನಿಖೆಗೆ ಆಗ್ರಹ ಮಾಡಕ್ ರೆಡಿ ಇಲ್ಲ. ಇವತ್ತು ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಹತ್ರ ಗೋಪಾಲ್ ಪೂಜಾರಿ ಅನ್ನುವಂತಹ ಜೀವಂತ ಸಾಕ್ಷಿ ಇದ್ದಾನೆ, ಈ ಮನುಷ್ಯನ ಇಟ್ಕೊಂಡು ಇವ್ರನ್ನೇ ಬೇಕಾದ್ರೆ ಬ್ರೈಮ್ ಮ್ಯಾಪಿಂಗ್ ಮಾಡಿ ನಾನು ಓಕೆ ಅಂತ ಹೇಳಿದ್ದಾರೆ ಅವರು. ನಾನು ಹೇಳ್ತಿರೋದು ಸತ್ಯ, ಬ್ರೈಮ್ ಮ್ಯಾಪಿಂಗ್ ಮಾಡಿ ಎಲ್ಲದಕ್ಕೂ ಸಿದ್ಧನಿದ್ದೇನೆ ಅಂತ ಗೋಪಾಲ್ ಪೂಜಾರಿ ರಿಪಬ್ಲಿಕ್ ಸ್ಪಷ್ಟಪಡಿಸಿದ್ದಾರೆ.